ಮತ್ತು ಮಕ್ಕಳ ಪರವಾದ ಕಾನೂನುಗಳ ಕುರಿತು ಜಾಗೃತಿ ಕಾರ್ಯಕ್ರಮ. ಗಂಗಾವತಿ ಇಂದು ಮಕ್ಕಳ ಹಕ್ಕುಗಳ ರಕ್ಷಣಾ ಮತ್ತು ಮಕ್ಕಳ ಪರವಾಗಿ ಕಾನೂನುಗಳ ಕುರಿತು ಜಾಗೃತಿ ದಿನದ ಅಂಗವಾಗಿ ಕಾರುಣ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದ ಕಾನೂನುಗಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಭವ್ಯವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ವಿಭಾಗದ ಅಧಿಕಾರಿಗಳಾದ ಶ್ರೀಮತಿ ಬಸಮ್ಮ, ಶ್ರೀಮತಿ ಯಮುನಾ ಹಾಗೂ ಶ್ರೀಮತಿ ಕಸ್ತೂರಿ ಅವರು ವಿಶೇಷ ಉಪನ್ಯಾಸಕರಾಗಿ ಭಾಗವಹಿಸಿ ಮಕ್ಕಳ ಹಕ್ಕುಗಳ ಮಹತ್ವ, ಬಾಲಕಾರ್ಮಿಕ ನಿಷೇಧ, ಬಾಲ್ಯ ವಿವಾಹ ನಿಷೇಧ, ಫೋಸ್ಕೋ ಕಾಯ್ದೆ ಸೇರಿದಂತೆ ಪ್ರಸ್ತುತ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಮಕ್ಕಳ ರಕ್ಷಣಾ ನೀತಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮಕ್ಕೆ ಸೇಂಟ್ ಫಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಸರ್ವೇಶ್ ವಸ್ತ್ರದ್, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಶಿವಲಿಂಗಪ್ಪ, ಉಪನ್ಯಾಸಕಿ ಶ್ರೀಮತಿ ಜ್ಯೋತಿ ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸತೀಶ್ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿ ತೋರಿದ್ದು ಪ್ರಶ್ನೋತ್ತರದ ಮೂಲಕ ಮಕ್ಕಳ ಹಕ್ಕುಗಳ ಬಗ್ಗೆ ಹೆಚ್ಚಿನ ಅರಿವು ಪಡೆದುಕೊಂಡರು. ಕಾಲೇಜು ವತಿಯಿಂದ ಇಂತಹ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಮುಂದುವರಿಸುವುದಾಗಿ ಪ್ರಾಂಶುಪಾಲರು ತಿಳಿಸಿದರು. ಈ ದಿನ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಪರವಾದ ಕಾನೂನಿನ ಬಗ್ಗೆ ಹೇಳಲಿಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥ ಬಸಮ್ಮ ಆಗಿರ್ಬೋದು ಮತ್ತು ಅವರ ಸಹಪಾಠಿಗಳಾಗಿರ್ಬೋದು ನಮ್ಮ ಕಾಲೇಜಿಗೆ ಬಂದು ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಕಾನೂನು ಅದರ ಬಗ್ಗೆ ಏನು ಸಪೋರ್ಟ್ ಕೊಡುತ್ತೆ ಅನ್ನೋಂಥದ್ರ ಬಗ್ಗೆ ನಿಮ್ಮೊಂದು ಸುವಿಸ್ತಾರವಾಗಿ ಅವರು ಹೇಳ್ತಾರೆ. ಅದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಜಾಗೃತಿ. ಯಾಕಂತಂದ್ರೆ ಇವತ್ತು ನಾಳೆ ಈ ಕಾಲೇಜಿನಲ್ಲಿರೋ ವಿದ್ಯಾರ್ಥಿಗಳಿಗೆ ಆಗುವಂತ, ಇವಾಗ ನೀವು ಕಾಲೇಜಿಗೆ ಬಂದಿರ್ತೀರಿ, ಕಾಲೇಜಲ್ಲಿ ಬಂದಾಗ ನೀವು ಅಡಲ್ಟ್ಸ್, ಇವಾಗ ನೀವು ವಯಸ್ಕರಕ್ಕೆ ವಯಸ್ಸಿಗೆ ಬಂದಿರುವಂತ ವಿದ್ಯಾರ್ಥಿಗಳಾಗಿರೋದ್ರಿಂದ ನಿಮಗೆ ಕಾನೂನಿನ ಅರಿವು ನಿಮಗೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಏನಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಕೆಲವೊಂದು ಸಂಘಟನೆಗಳಿದಾವೆ, ABP ಇದೆ, SFI ಇದೆ, ವಿದ್ಯಾರ್ಥಿ ಪರಿಷತ್ ಇದೆ, ಅವೆಲ್ಲ ಇದಾವೆ. ಆದ್ರೆ ಅವು ಯಾವ ರೀತಿ ಅವರು ಹೋರಾಟ ಮಾಡ್ತಾರೆ ಅದು ಬೇರೆ. ಕಾನೂನು ನಿಮಗೆ ಏನು ನಿಮಗೆ ಸಪೋರ್ಟ್ ಮಾಡುತ್ತೆ, ಕಾನೂನು ನಿಮಗೆ ಏನು ಹೇಳಿಕೊಡುತ್ತೆ, ಕಾನೂನು ಯಾವ ರೀತಿ ನಿಮಗೆ ದಾರಿ ದೀಪವಾಗಿ ತೋರಿಸುತ್ತೆ ಅನ್ನುವಂಥದ್ರ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಸುವಿಸ್ತಾರವಾಗಿ ಅದ್ರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಂದಿರತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ನಿಮಗೆ ಸ್ವಾಗತಗಳನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಕ್ಕಳು ಸಹ ನೀವು ತಿಳ್ಕೊಳ್ಳುವಂಥದ್ದು ಏನು ವಿಚಾರಗಳಿದೆ ಸರಿಯಾದ ರೀತಿಯಿಂದ ತಿಳ್ಕೊಳ್ರಿ. ನೀವು ನಿಮ್ಮ ಹಕ್ಕುಗಳ ಬಗ್ಗೆ ನೀವು ಹೋರಾಟ ಮಾಡಲೇಬೇಕು. ಯಾಕಂತಂದ್ರೆ ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ಲ ಅಥವಾ ಯುವಕರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಕಾನೂನು, ಈ ಕಾನೂನು ಅಡಿಯಲ್ಲಿ ನಾವೆಲ್ಲರೂ ಬರ್ತೀವಿ. ಕಾನೂನು ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಬೇಕಂತಂದ್ರೆ ಅದರ ಅರಿವು ನಮಗೆ ಮೂಡಬೇಕಾಗುತ್ತೆ. ಆದ್ರಿಂದ ಬಂದಿರತಕ್ಕಂಥ ಸಂಪನ್ಮೂಲ ಎಲ್ಲ ಏನು ಹೇಳಿಕ್ಕೆ ಬಂದಿರ್ತಕ್ಕಂಥ ಅವರ ಒಂದು ವಿಚಾರಧಾರೆಗಳನ್ನ ತಿಳ್ಕೊಂಡ್ರಿ. ಕೆಲವೊಂದು ಬೇಕಂತಿದ್ರೆ ನೀವು ಪಾಯಿಂಟ್ಸ್ಗಳನ್ನು ಸಹ ನೀವು ಬರ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನೀವು ಅದನ್ನು ಅಳವಡಿಸಿಕೊಳ್ಳ್ರಿ. ಅದೇ ರೀತಿಯಾಗಿ ಕಾನೂನು ಹೋರಾಟದ ಬಗ್ಗೆ ಆಗಿರೋದು, ಮಕ್ಕಳ ಹಕ್ಕುಗಳ ಬಗ್ಗೆ ಆಗಿದ್ದು ಸುವಿಸ್ತಾರವಾಗಿ ತಿಳಿದುಕೊಳ್ಬೇಕಂತ ನನ್ನ ಆಶೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಪೂರ್ವಕವಾದ ವಂದನೆಗಳು, ಧನ್ಯವಾದಗಳು. ಜೈ ಕರ್ನಾಟಕ.